ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಹೇಗೆ ವಾಂಟೆಡ್ ನೋಟ್ ಫೀಚರ್ ಬಳಸೋದು ಅಂತ ತೋರಿಸ್ತೀವಿ. ಮೊದಲು ಪರ್ಚೇಸ್ ಮೇಲೆ ಕ್ಲಿಕ್ ಮಾಡಿ ನಂತರ ವಾಂಟೆಡ್ ನೋಟ್ ಕಡೆ ಹೋಗಿ. ಇದು ನಿಮಗೆ ವಾಂಟೆಡ್ ನೋಟ್ ಸ್ಕ್ರೀನ್ಗೆ ಕರೆದೊಯ್ಯುತ್ತೆ. ವಾಂಟೆಡ್ ನೋಟ್ ನಿಮ್ಮ ಡಿಜಿಟಲ್ ಆರ್ಡರ್ ಬುಕ್ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಫಾರ್ಮಸಿಗಳು ಮನುಷ್ಯರೇ ಬರೆಯುತ್ತಿದ್ದರೇನು ಅವರು ಮಾರಾಟ ಮಾಡಿದ ಎಲ್ಲವನ್ನೂ ಮತ್ತೆ ಆರ್ಡರ್ ಮಾಡಲು. ಆದರೆ ನಮ್ಮ ವಾಂಟೆಡ್ ನೋಟ್ ಈ ಪ್ರಕ್ರಿಯೆಯನ್ನು ಸ್ವಯಂಚಾಲಿತಗೊಳಿಸುತ್ತೆ. ನೀವು ಸ್ಟಾಕ್ ಕಡಿಮೆಯಾಗದಂತೆ ಅಥವಾ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತೆ. ನಾವು ವಾಂಟೆಡ್ ನೋಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ತೋರಿಸ್ತೀವಿ. ನೀವು ಟೈಪ್ ಮಾಡಿ ಐಟಂಗಳನ್ನು ಸೇರಿಸಬಹುದು. ಆಯ್ಕೆ ಮಾಡಿ. ಪೂರೈಕೆದಾರನು ಸ್ವಯಂಚಾಲಿತವಾಗಿ ಆಯ್ಕೆ ಮಾಡಲಾಗುತ್ತದೆ ಹಿಂದಿನ ಖರೀದಿಗಳ ಆಧಾರದ ಮೇಲೆ. ಆದರೂ ನೀವು ಉತ್ತಮ ಮಾರ್ಜಿನ್ ಕೊಡುವ ಪೂರೈಕೆದಾರನು ಬದಲಾಯಿಸಬಹುದು. ನೀವು ಪ್ರಮಾಣ ಮತ್ತು ರಿಯಾಯಿತಿ ಪ್ರತಿ ಐಟಂಗೆ ನಮೂದಿಸಬಹುದು ಮತ್ತು ನೀವು ಒಂದು ಸ್ಕೀಮ್ ನಮೂದಿಸಬಹುದು 5 ಪ್ರಮಾಣಗಳಿಗೆ ಮತ್ತು ನೀವು 5 ಉಚಿತ ಪ್ರಮಾಣಗಳನ್ನು ಪಡೆಯುತ್ತೀರಿ. ಇದರ ಆಧಾರದ ಮೇಲೆ ಮಾರ್ಜಿನ್ ಲೆಕ್ಕ ಹಾಕಲಾಗುತ್ತದೆ. ಇದು ವಾಂಟೆಡ್ ನೋಟ್ಗೆ ಐಟಂಗಳನ್ನು ಸೇರಿಸುವ ಒಂದು ವಿಧಾನ. ಇನ್ನೊಂದು ವಿಧಾನ ಲೋಡ್ ಬಲ್ಕ್ ಐಟಮ್ಸ್ ಎಂದು ಕರೆಯಲ್ಪಡುತ್ತದೆ. ಇಲ್ಲಿ ಕ್ಲಿಕ್ ಮಾಡಿ ನೀವು ಲೋಡ್ ಬಲ್ಕ್ ಟೈಪ್ ಆಯ್ಕೆ ಮಾಡಬಹುದು. ಇನ್ವೆಂಟರಿ ಆಯ್ಕೆ ಮಾಡಿ. ನಂತರ ನೀವು ಸ್ಟಾಕ್ ಶ್ರೇಣಿಯನ್ನು ಆಯ್ಕೆ ಮಾಡಬಹುದು. ಉದಾಹರಣೆಗೆ ನೀವು 0ದಿಂದ 10 ಆಯ್ಕೆ ಮಾಡಿದರೆ 0ದಿಂದ 10 ಸ್ಟಾಕ್ ಶ್ರೇಣಿಯ ಎಲ್ಲಾ ಐಟಂಗಳು ಆಯ್ಕೆ ಮಾಡಲಾಗುತ್ತವೆ. ನೀವು ಕನಿಷ್ಠ ಮ್ಯಾಕ್ಸ್ ಥ್ರೆಶೋಲ್ಡ್ ಅನ್ನು ಸಕ್ರಿಯಗೊಳಿಸಬಹುದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡುವ ಮೊದಲು. ಮಾರಾಟದ ಮೂಲಕ ಬಲ್ಕ್ ಲೋಡ್ ಹೇಗೆ ಮಾಡುವುದು ತೋರಿಸಲು ನಾವು ಮೊದಲು ಸೇಲ್ಸ್ ಆಯ್ಕೆ ಮಾಡುತ್ತೇವೆ. ಕಸ್ಟಮ್ ದಿನಾಂಕ ಶ್ರೇಣಿ ಆಯ್ಕೆ ಮಾಡಿ ಮತ್ತು ಅಪ್ಲೈ ಕ್ಲಿಕ್ ಮಾಡಿ. ನೀವು B2B ಅಥವಾ B2C ಮಾರಾಟ ಆಯ್ಕೆ ಮಾಡಬಹುದು. ಸ್ಟಾಕ್ ವರ್ಗಾವಣೆ ಸಕ್ರಿಯಗೊಳಿಸಬಹುದು. ಕನಿಷ್ಠ ಮತ್ತು ಗರಿಷ್ಠ ಥ್ರೆಶೋಲ್ಡ್ ಅನ್ನು ಹೊಂದಿಸಿ ನಂತರ ಸಬ್ಮಿಟ್ ಕ್ಲಿಕ್ ಮಾಡಿ. ಸಿಸ್ಟಮ್ ಮಾರಾಟದಿಂದ ಐಟಂಗಳನ್ನು ತರಲಿದೆ. ನೀವು ಗಮನಿಸುತ್ತೀರಿ 2 ಐಟಂಗಳು ಆಯ್ಕೆ ಮಾಡಲಾಗಿದೆ. ಪ್ರಮಾಣವನ್ನು ಗರಿಷ್ಠ ಥ್ರೆಶೋಲ್ಡ್ ಮೈನಸ್ ಇಂಗಿತ ಸ್ಟಾಕ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ನೀವು ಎಲ್ಲಾ ಐಟಂಗಳಿಗೆ ಡೀಫಾಲ್ಟ್ ಪೂರೈಕೆದಾರವನ್ನು ಕೂಡ ಸೇರಿಸಬಹುದು. ಇದನ್ನು ಮಾಡಲು ಸಪ್ಲೈಯರ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ನೀವು ಸೇರಿಸಲು ಇಚ್ಛಿಸುವ ಯಾವುದೇ ಪೂರೈಕೆದಾರ ಆಯ್ಕೆ ಮಾಡಿ ಅಪ್ಲೈ ಕ್ಲಿಕ್ ಮಾಡಿ. ನೀವು ಇಲ್ಲಿ ಪೂರೈಕೆದಾರವನ್ನು ಆಯ್ಕೆ ಮಾಡಿದರೆ ಅದು ಎಲ್ಲಾ ಐಟಂಗಳಿಗೆ ಡೀಫಾಲ್ಟ್ ಆಗಿ ಸೆಟ್ ಆಗುತ್ತದೆ. ಮುಂದೆ ಕ್ವಾಂಟಿಟಿ ಮೇಲೆ ಕ್ಲಿಕ್ ಮಾಡಿ ಮತ್ತು ಬೇಕಾದ ಪ್ರಮಾಣವನ್ನು ನಮೂದಿಸಿ. ಇದಾದ ನಂತರ ಸಬ್ಮಿಟ್ ಕ್ಲಿಕ್ ಮಾಡಿ ಮತ್ತು ಯೆಸ್ ಕ್ಲಿಕ್ ಮಾಡಿ. ಈ ಐಟಂಗಳು ಈಗ ವಾಂಟೆಡ್ ನೋಟ್ಗೆ ಸೇರಿಸಲಾಗುತ್ತವೆ ಮತ್ತು ವಾಂಟೆಡ್ ನೋಟ್ ಹಿಸ್ಟರಿ ಪೇಜ್ಗೆ ಸಾಗಿಸಲಾಗುತ್ತದೆ. ನೀವು ನೋಡಬಹುದಾದಂತೆ 2 ಐಟಂಗಳು ಸೇರಿಸಲ್ಪಟ್ಟಿವೆ ಮತ್ತು ಅವುಗಳು ಪ್ರಸ್ತುತ ಬಾಕಿ ಸ್ಥಿತಿಯಲ್ಲಿ ಇವೆ. ನೀವು ನಿಮ್ಮ ಐಟಂಗಳನ್ನು ಪೂರೈಕೆದಾರನ ಮೂಲಕ ಅಥವಾ ವೈಯಕ್ತಿಕ ಐಟಂಗಳ ಮೂಲಕ ನೋಡಬಹುದು. 2 ಐಟಂಗಳು ಬಾಕಿ ಸ್ಥಿತಿಯಲ್ಲಿ ಇವೆ. ಈ 2 ಐಟಂಗಳನ್ನು ಆಯ್ಕೆ ಮಾಡಿ ಪ್ಲೇಸ್ ಆರ್ಡರ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆರ್ಡರ್ ಯಶಸ್ವಿಯಾಗಿ ಇಡಲಾಗುತ್ತದೆ ಮತ್ತು ಆರ್ಡರ್ಡ್ ಸ್ಟೇಟ್ಗೆ ಸಾಗುತ್ತದೆ ಇಲ್ಲಿ ತೋರಿಸಿದಂತೆ. ನೀವು ಆರ್ಡರ್ ಅನ್ನು ಡೆಲಿವರ್ ಆಗಿದೆ ಎಂದು ಗುರುತಿಸಲು ಬಯಸಿದರೆ ಬೇರೊಂದು ವಿಧಾನವಿದೆ. ಪರ್ಚೇಸ್ಗೆ ಹೋಗಿ ನಂತರ ಪರ್ಚೇಸ್ ಎಂಟ್ರಿಗೆ ನೀವು ಸೇರಿಸಿದ ಐಟಂನ ಹೆಸರು ನಮೂದಿಸಿ ಅದೇ ಪ್ರಮಾಣದೊಂದಿಗೆ ಮತ್ತು PTR ನಮೂದಿಸಿ. ನಂತರ ನೀವು ಆರ್ಡರ್ ಮಾಡಿದ ಅದೇ ಐಟಂ ಅದೇ ಪ್ರಮಾಣ ಮತ್ತು PTR ಕೂಡ ನಮೂದಿಸಿ. ನಂತರ ನೀವು ಇನ್ವಾಯ್ಸ್ ಸಂಖ್ಯೆಯನ್ನು ಸೇರಿಸಬಹುದು. ಅದೇ ಪೂರೈಕೆದಾರ ಆಯ್ಕೆ ಮಾಡಿ ಮತ್ತು ಪಾವತಿ ಪ್ರಕಾರವನ್ನು ತಿದ್ದುಪಡಿ ಮಾಡಬಹುದು. ಅಂತಿಮಗೊಳಿಸಲು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡಬಹುದಾದಂತೆ ಖರೀದಿ ಆರ್ಡರ್ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ನೀವು ಪರ್ಚೇಸ್ಗೆ ಹೋಗಿ ನಂತರ ವಾಂಟೆಡ್ ನೋಟ್ ಹಿಸ್ಟರಿಗೆ ನೀವು ಆರ್ಡರ್ ಸ್ಟೇಟ್ನಲ್ಲಿ ಇತ್ತು ಎಂದು ನೋಡಬಹುದು. ಅದು ಈಗ ಡೆಲಿವರ್ಡ್ ಸ್ಟೇಟ್ಗೆ ಸಾಗಿದೆ ಏಕೆಂದರೆ ಅದು ಅಲ್ಲಿ ಆರ್ಡರ್ ಮಾಡಲಾಗಿದೆ. ತೋರಿಸಿದಂತೆ ಅದು ಈಗ ಡೆಲಿವರ್ಡ್ ಸ್ಟೇಟ್ಗೆ ಸಾಗಿದೆ. ನೀವು ಇಲ್ಲಿ ವರದಿಯನ್ನು ಡೌನ್ಲೋಡ್ ಮಾಡುವ ಆಯ್ಕೆ ಕೂಡ ಹೊಂದಿದ್ದೀರಿ. ನಾವು ಈಗ ನಿಮಗೆ 3 ಪ್ರಕ್ರಿಯೆಗಳನ್ನು ವಿವರಿಸಿದ್ದೇವೆ. ಬೌನ್ಸ್ಡ್ ಸ್ಟೇಟ್ ಎನ್ನುವ ಫೀಚರ್ ಅನ್ನು ಚರ್ಚಿಸೋಣ. ನಾವು ನಿಮಗೆ ಇದನ್ನು ಮಾರ್ಗದರ್ಶನ ಮಾಡುತ್ತೇವೆ. ಮೊದಲು ಪರ್ಚೇಸ್ಗೆ ಹೋಗಿ ನಂತರ ಪೂರೈಕೆದಾರರಿಗೆ ಮುಂದುವರಿಯಿರಿ. ಯಾವುದೇ ಸಪ್ಲೈಯರ್ ಮೇಲೆ ಕ್ಲಿಕ್ ಮಾಡಿ. ನಂತರ ಎಡಿಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ನೀವು ಗಮನಿಸುತ್ತೀರಿ ಬೌನ್ಸ್ ಡೇಸ್ ಆಯ್ಕೆ ಲಭ್ಯವಿದೆ. ಇಲ್ಲಿ ನೀವು ಯಾವುದೇ ದಿನಗಳ ಸಂಖ್ಯೆಯನ್ನು ನಮೂದಿಸಬಹುದು. ನೀವು ನಿಮ್ಮ ಆರ್ಡರ್ ಅನ್ನು 10 ದಿನಗಳ ಒಳಗೆ ಸ್ವೀಕರಿಸಲು ಅಸಮರ್ಥವಾಗಿದ್ದರೆ ಐಟಂಗಳು ಬೌನ್ಸ್ಡ್ ಸ್ಥಿತಿಗೆ ಸಾಗುತ್ತವೆ. ಈ ಮಾಹಿತಿ ಸಹಾಯಕರಾಗಿತ್ತು ಎಂದು ನಾವು ಭಾವಿಸುತ್ತೇವೆ. ಧನ್ಯವಾದಗಳು.